ಘಟನೆ ಒಂದು ನಮ್ಮ KPSC ಸಲುವಾಗಿ ಆಗಿದ್ದು. ಅಂದ್ರೆ ಯಾರು ಶಿಕ್ಷಿಸಬೇಕಾಗಿತ್ತು ಅವ್ರು ಮುಂದೆ ಹೋಗಲಾರ ಹಿಂದೆ ಸರಿದ್ರೆ ಮುಗಿದು ಹೋಗಿಬಿಡ್ತದೆ. ಸಾಕ್ಷಿಗಳು ಹಿಂದೆ ಸರಿಸಿದ್ರೆ ಮುಗಿದು ಹಿಂದೆ ನಡೀತಾ ಇದ್ದಾವೆ. ಅದೇನೋ ಆಗಲಿ ಈ ಒಂದು ಸಂದರ್ಭದಲ್ಲೇ ಈಗಂತೂ ಇನ್ನು ಮೇಲ್ಮನವಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. SV ರಾಜು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಇದ್ದವರು. ಈಗ ನಾವು ತುರ್ತು ಹಿಂದೆ ಸರಿತೀವಿ ರೀ, ಅದನ್ನು ಪೂರ್ಣ ನಿರ್ದೇಶನದಿಂದ ಪರಿಗಣಿಸಬೇಡಿ. ಈಗ ಸರಿ ಮೇಲ್ಮನೆಯಿಂದ ನಾವು ಹಿಂದೆ ಸರಿತೀವಿ, ಈ ಮೇಲ್ಮನೆ ನಿಮ್ಮ ಮುಂದೆ ಏನು ಮಾಡಿದ್ದೀವಿ ಇದು ಹಿಂದೆ ಸರಿತಾ ಇದ್ದೀವಿ ಅನ್ನುವಂಥ ಮಾತು ಜೊತೆಗೆ ಇನ್ನೂ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಅನೇಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ತನ್ನ ನಿಜವಾದ ಕರ್ತವ್ಯವನ್ನು ಮಾಡಿ ಅನ್ನೋದು ನಮ್ಮ ಉದ್ದೇಶ. ಮತ್ತು ನಮ್ಮ ಅದೇ ಕಾಲಗ BR ಗವಾಯಿ ಅವರ ಚೀಫ್ CJI ಅವರ ಅಭಿಪ್ರಾಯ ಅದನ್ನು ಅದೇ ರೀತಿಯಲ್ಲಿ ನೋಡಿದರೆ ಭಾಳ ಉತ್ತಮ. ಇವತ್ತೇನೋ ಬಚಾವ್ ಆಗಿರ್ಬೋದು, ಬಚಾವು ಆಗ್ತಾರೆ. ಸಿದ್ದರಾಮಯ್ಯ ಬುದ್ಧಿವಂತರಿದ್ದಾರೆ, ಸ್ವತಃ ಅವರು ನ್ಯಾಯವಾದಿಗಳು ಇದ್ದಾರೆ. ಇರಲಿ, ಅದರ ಒಳ್ಳೆಯ ಕೆಲಸ ಉಪಯೋಗ ಆಗಲಿ. ಏನೋ ತಪ್ಪು ಆಗಿರ್ಬೋದಿಲ್ಲ ಅಂತಲ್ಲ, ಅದನ್ನು ಕ್ಷಮಿಸ್ಬೇಕು ಅಂತಲ್ಲ, ತಪ್ಪಾಗಿ ಶಿಕ್ಷೆ ಆಗಲೇಬೇಕಾಯಿತು, ಸಹಜ ನ್ಯಾಯ. ಇನ್ನೇನಾಗ್ತದೆ ನೋಡೋಣ ಅಂತ ಹೇಳ್ತಾ, ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಇವತ್ತು EDಗೆ ಅಂದರೆ ನಿನ್ನೆ ತಿಳಿಸಿದಂಥ ಒಂದು ಆಜ್ಞೆಯಿಂದಾಗೆ ಆರ್ಡರಿಂದಾಗೆ ಸಾಕಷ್ಟು ತಮ್ಮಂತ ಮುಚ್ಚಿ ನೋಡ್ಕೊಳ್ಳೋಂಥ ಕೆಲಸ ಆಗಿದೆ ತಿಳ್ಕೊಂಡಿದ್ವಿ. ಅದು ಮುಂದೆ ಸುಧಾರಿಸೋದನ್ನ ಇಲ್ವಾ ಮಾಡಲಿ, ED ಅದನ್ನು ತನ್ನ ಕೆಲಸ ಮಾಡಲಿ. ಆದರೆ ವಿರೋಧಿಗಳ ಜೊತೆಗೆ ಆಡಳಿತಾರೂಢ ಪಕ್ಷದ ಭ್ರಷ್ಟರ ವಿರುದ್ಧ ದಾಳಿ ಆಗಲಿ ಅನ್ನುವಂಥ ಮಾತು ನೀವು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಅದೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.